ನೀನ್ ನೋಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಬಹಳ ಸಂಕಟ ಆಗ್ತಾ ಇದೆ. ನಿನಗೆ ನನ್ನವ್ರು ಯಾರು, ತನ್ನವ್ರು ಯಾರು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀಯ. ಹೌದು, ನನ್ಗೆ ಯಾವ ಶಕ್ತಿನೂ ಇಲ್ಲ. ನನ್ ಬುದ್ಧಿ ಇಲ್ದಿರೋಳು ಅವಿವೇಕಿ. ನನ್ನ ಹತ್ರ ನಿಮ್ಗೇನ್ ಮಾತು? ನಾನು ಹೊರಗಡೆ ಹೋಗ್ತೀನಿ. ಚಿಕ್ಕಮ್ಮ ಬಂದ್ಮೇಲೆ ಒಳಗಡೆ ಬರ್ತೀನಿ. ಸ್ವಲ್ಪ 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 ಇರು. ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲ, ನಾನು. ನೀನೀ ಮನೆ ಮಗಳು. ನಮ್ಮಕ್ಕನಿಗಿಂತಲೂ ಹೆಚ್ಚಿನ ಸ್ವಾತಂತ್ರ್ಯ ಈ ಮನೆಯಲ್ಲಿ ನಿನಗಿದೆ. ನೀನು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ತೊಂದರೆ ನೀನು ಪಡ್ಬೇಕಾಗಿರ್ಲಿಲ್ಲ. ನಿಮ್ಮ ಅಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ಈ ಮನೆ ನಿನಗಾಗ್ತಾ ಇರೋ ಅನ್ಯಾಯನ ನೋಡಿದೆ, ಹೇಗೆ ಸರಿಪಡಿಸೋದು ಅಂತ ಯೋಚನೆ ಮಾಡಿದೆ. ಕೊನೆಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ನಾನು ನಮ್ಮ ಅಕ್ಕನಂತಾನೆ ನಡ್ಕೊಳ್ದೆ ಹೋಗಿದ್ರೆ ನಿನಗೆ ಕೊಳೆ ಬಟ್ಟೆಗಳನ್ನ ಒಗೆ ತಪ್ತಾ ಇರ್ಲಿಲ್ಲ, ಚಳಿಲಿ ನಡುಗು ತಪ್ತಾ ಇರ್ಲಿಲ್ಲ, ನಿನ್ನಿಷ್ಟದಾಗ ಕಾಲೇಜ್ಗೆ ಹೋಗೋದಕ್ಕೆ ನಿನ್ ಕೈನಲ್ಲಿ ಸಾಧ್ಯವೂ ಆಗ್ತಾ ಇರ್ಲಿಲ್ಲ. ನಾಳೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ನೀನ್ ಹೇಗೆ ಮಾತಾಡ್ತೀಯ, ನಿನ್ನ ಧ್ವನಿ ಹೇಗಿರುತ್ತೆ ಕೇಳ್ಬೇಕು ಅಂತ ಆಸೆ ಇತ್ತು. ಇವತ್ತು ಕೇಳಿದೆ, ಬಹಳ ಚೆನ್ನಾಗಿತ್ತು, ತೃಪ್ತಿ ಆಯ್ತು. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಗುಡ್ ನೈಟ್.